ಬೆಂಗಳೂರಿನಲ್ಲಿ ಉದ್ಯಮಿ ಸಿಜೆ ರಾಯ್ ನಿನ್ನೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ದುಬೈನಿಂದ ಬೆಂಗಳೂರಿಗೆ ಕುಟುಂಬಸ್ಥರ ಆಗಮನವಾಗಿದೆ. ಸಿಜೆ ರಾಯ್ ಮೃತದೇಹ ಕಂಡು ಕುಟುಂಬಸ್ಥರು ಕಣ್ಣೀರಿಡುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಉದ್ಯಮಿ ಸಿಜೆ ರಾಯ್ ನಿನ್ನೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ದುಬೈನಿಂದ ಬೆಂಗಳೂರಿಗೆ ಕುಟುಂಬಸ್ಥರ ಆಗಮನವಾಗಿದೆ. ಸಿಜೆ ರಾಯ್ ಅವರ ಮೃತದೇಹವನ್ನ ಕಂಡು ಕುಟುಂಬಸ್ಥರು ಕಣ್ಣೀರನ್ನ ಹಾಕಿದ್ದಾರೆ. ದುಬೈನಿಂದ ರಾಯ್ ಅವರ ಪತ್ನಿ ಹಾಗೂ ಪುತ್ರ ಆಗಮಿಸಿದ್ದಾರೆ. ನಿನ್ನೆ ಸಿಜೆ ರಾಯ್ ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥ, ಸಾವಿರಾರು ಕೋಟಿಯ ಒಡೆಯ ಉದ್ಯಮಿ ಆತ್ಮಹತ್ಯೆಗೆ ಶರಣಾಗಿದ್ರು. ಇದೀಗ ದುಬೈನಿಂದ ಬೆಂಗಳೂರಿಗೆ ಕುಟುಂಬಸ್ಥರು ಬಂದಿದ್ದಾರೆ. ಸಿಜೆ ರಾಯ್ ಅವರ ಮೃತದೇಹವನ್ನು ಕಂಡು ಕುಟುಂಬಸ್ಥರು ಕಣ್ಣೀರನ್ನ ಇಡ್ತಾ ಇದ್ದಾರೆ. ದುಬೈನಿಂದ ರಾಯ್ ಅವರ ಪತ್ನಿ ಹಾಗೂ ಪುತ್ರ ಆಗಮಿಸಿದ್ದಾರೆ. ನಿನ್ನೆ ಪಿಸ್ತೂಲ್ನಿಂದ ಗುಂಡನ್ನು ಹಾರಿಸಿಕೊಂಡು ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿಜೆ ರಾಯ್ ಆತ್ಮಹತ್ಯೆಗೆ ಶರಣಾಗಿದ್ರು. ಕಳೆದ 3 ದಿನಗಳಿಂದ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ಹಾಗೂ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ರು. ಇದರ ಮಧ್ಯೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ನಿನ್ನೆ ಮಧ್ಯಾಹ್ನ 3:45 ಸುಮಾರಿಗೆ ಆನೆಪಾಳ್ಯ ಬಳಿಯ ತಮ್ಮ ಕಚೇರಿಯಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇನ್ನು ಮಾಹಿತಿ ತಿಳಿತಾ ಇದ್ದಂತೆ ಅಶೋಕನಗರ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ರು. ಮರಣೋತ್ತರ ಪರೀಕ್ಷೆಗೆ ಮೃತದೇಹವನ್ನು ಆಸ್ಪತ್ರೆಗೆ ಸಾಗಿಸಿದ್ರು. ಐಟಿ ದಾಳಿ ವೇಳೆ ಸಿಜೆ ರಾಯ್ ಅವರು ಕಚೇರಿಯಲ್ಲಿ ಒಬ್ಬರೇ ಇದ್ರು ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಇನ್ನು ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ದುಬೈನಲ್ಲಿ ಸೆಟಲ್ ಆಗಿದ್ರು. ಇನ್ನು ಕಾನ್ಫಿಡೆಂಟ್ ಗ್ರೂಪ್ ಮೇಲೆ ತೆರಿಗೆ ವಂಚನೆ ಆರೋಪದ ಹಿನ್ನೆಲೆಯಲ್ಲಿ ಹಲವು ಬಾರಿ ಐಟಿ ರೇಡ್ ಆಗಿರುತ್ತೆ. ಅದೇ ಥರ ನಿನ್ನೆ ಕೂಡ ದಾಳಿ ನಡೆದಿತ್ತು. ಒಂದು ಕಡೆ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ರು, ಇನ್ನೊಂದು ಕಡೆ ಪಿಸ್ತೂಲ್ನಿಂದ ಗುಂಡನ್ನು ಹಾರಿಸಿಕೊಂಡು ಸಿಜೆ ರಾಯ್ ಸಾವಿಗೆ ಶರಣಾದರು. ಪ್ರಕರಣವನ್ನು ದಾಖಲಿಸಿಕೊಂಡಿರುವಂತಹ ಪೊಲೀಸರು ಐಟಿ ಅಧಿಕಾರಿಗಳನ್ನು ವಿಚಾರಣೆ ನಡೆಸುವ ಸಾಧ್ಯತೆ ಕೂಡ ಇದೆ. ಇನ್ನು ಡಾಕ್ಟರ್ ಸಿಜೆ ರಾಯ್ ಅವರು ಕಾನ್ಫಿಡೆಂಟ್ ಗ್ರೂಪ್ನ ಸಂಸ್ಥಾಪಕ ಮತ್ತು ಚೇರ್ಮನ್. ಬೆಂಗಳೂರಿನಲ್ಲಿ ಜನಿಸಿ ಬೆಳೆದ ಇವರು ಕೇರಳ ಮೂಲದ ಉದ್ಯಮಿ. ಫ್ರಾನ್ಸ್ ಹಾಗೂ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಶಿಕ್ಷಣ ಪಡೆದು ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಡಾಕ್ಟರೇಟ್ ಪಡೆದಿದ್ದಾರೆ. ಹ್ಯಾವ್ಲೆಟ್ ಪ್ಯಾಕರ್ಡ್ನಂತಹ ಕಂಪನಿಗಳಲ್ಲಿ ಕೆಲಸ ಮಾಡಿದ ನಂತರ ಭಾರತದಲ್ಲಿ ತಮ್ಮದೇ ಆದ ವ್ಯಾಪಾರವನ್ನು ಆರಂಭಿಸಿ ಕಾನ್ಫಿಡೆಂಟ್ ಗ್ರೂಪನ್ನು ಸ್ಥಾಪಿಸಿದರು. ರಾಯ್ ಸೂಸೈಡ್ ಸುತ್ತ ಅನುಮಾನದ ಹುತ್ತ ಹುಟ್ಕೊಂಡಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಯಲಿದೆ. ಕಾನ್ಫಿಡೆಂಟ್ ಆಫೀಸಲ್ಲಿ 6 ತಿಂಗಳಿನಿಂದ ಸಿಸಿಟಿವಿ ಆಫ್ ಆಗಿತ್ತು. ಆದರೆ 6 ತಿಂಗಳಿನಿಂದ ಸಿಸಿಟಿವಿ ಆಫ್ ಆಗಿದ್ದು ಯಾಕೆ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕಂದರೆ ದೊಡ್ಡ ಆಫೀಸ್ ಅದು, ಆದರೆ ಅಲ್ಲಿ ಸಿಸಿಟಿವಿ 6 ತಿಂಗಳಿನಿಂದ ಆಫ್ ಆಗಿರುತ್ತೆ. ಹೀಗಾಗಿ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ. 6 ತಿಂಗಳಿನಿಂದ ಸಿಸಿಟಿವಿ ಆಫ್ ಆಗಿದ್ದು ಯಾಕೆ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಐಟಿ ಅಧಿಕಾರಿಗಳ ವಿರುದ್ಧ ಕೇಸ್ ಹಾಕ್ತೀವಿ ಅಂತ ಅವರ ಸೋದರ ಕೂಡ ತಿಳಿಸಿದ್ದಾರೆ. ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸ್ತಾರೆ. ರಾಯ್ ಸೂಸೈಡ್ ಸುತ್ತ ಸಾಕಷ್ಟು ಅನುಮಾನಗಳು ಮೂಡ್ತಾ ಇರುವಂಥದ್ದು. ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಕಾನ್ಫಿಡೆಂಟ್ ಆಫೀಸಲ್ಲಿ 6 ತಿಂಗಳಿಂದ ಸಿಸಿಟಿವಿ ಆಫ್ ಆಗಿತ್ತು. ಹಾಗಾದರೆ ಅಷ್ಟು ದೊಡ್ಡ ಆಫೀಸ್ನಲ್ಲಿ ಅಷ್ಟು ಜನ, ಸಾವಿರಾರು ಜನ ಕೆಲಸ ಮಾಡುವಂಥ ಆಫೀಸ್, ಹೀಗಾಗಿ ಅಷ್ಟು ದೊಡ್ಡ ಒಂದು ಆಫೀಸ್ನಲ್ಲಿ ಯಾಕೆ 6 ತಿಂಗಳಿನಿಂದ ಸಿಸಿಟಿವಿ ಆಫ್ ಆಗಿತ್ತು ಎನ್ನುವಂಥ ಪ್ರಶ್ನೆಗಳು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಐಟಿ ಅಧಿಕಾರಿಗಳ ವಿರುದ್ಧ ಕೇಸ್ ಹಾಕ್ತೀವಿ ಅಂತ ಅವರ ಸೋದರ ಕೂಡ ತಿಳಿಸಿದ್ದಾರೆ. ಪೊಲೀಸರು ಕೇಸ್ನ ತನಿಖೆಯನ್ನು ಮುಂದುವರಿಸ್ತಾರೆ. ನಿನ್ನೆ ಬೆಂಗಳೂರಿನಲ್ಲಿ ಉದ್ಯಮಿ ಸಿಜೆ ರಾಯ್ ಅವರು ಆತ್ಮಹತ್ಯೆಗೆ ಶರಣಾದರು. ಅವರ ಕುಟುಂಬಸ್ಥರು ದುಬೈನಲ್ಲಿದ್ದರು. ಹೀಗಾಗಿ ದುಬೈನಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಸಿಜೆ ರಾಯ್ ಅವರ ಮೃತದೇಹವನ್ನು ಕಂಡು ಕುಟುಂಬಸ್ಥರು ಕಣ್ಣೀರು ಹಾಕಿದ್ರು. ದುಬೈನಿಂದ ರಾಯ್ ಅವರ ಪತ್ನಿ ಹಾಗೂ ಪುತ್ರ ಆಗಮಿಸಿದ್ರು. ಇನ್ನು ರಾಯ್ ಅವರ ಸೂಸೈಡ್ ಸುತ್ತ ಅನುಮಾನದ ಹುತ್ತಗಳು ಹುಟ್ಕೊಳ್ತಾ ಇದೆ. ಅಂದರೆ ಕಾನ್ಫಿಡೆಂಟ್ ಗ್ರೂಪ್ನಲ್ಲಿ 6 ತಿಂಗಳಿನಿಂದ ಸಿಸಿ ಕ್ಯಾಮ್ರಾಗಳು ಆಫ್ ಆಗಿತ್ತು. ಈಗ ಅದನ್ನ ಓಪನ್ ಮಾಡಿ ಆ ಸಿಸಿಟಿವಿಯನ್ನು ಪರಿಶೀಲನೆ ಮಾಡೋಣ ಅಂದರೂ ಕೂಡ ಯಾವುದೇ ರೀತಿ ಫೂಟೇಜ್ಗಳು ಸಿಗೋದಿಲ್ಲ. ಯಾಕಂದರೆ 6 ತಿಂಗಳಿನಿಂದ ಸಿಸಿಟಿವಿ ಆಫ್ ಆಗಿತ್ತು. ಹೀಗಾಗಿ 6 ತಿಂಗಳಿನಿಂದ ಯಾಕೆ ಸಿಸಿ ಕ್ಯಾಮ್ರಾಗಳು ಅಥವಾ ಸಿಸಿಟಿವಿ ಆಫ್ ಆಗಿತ್ತು ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಐಟಿ ಅಧಿಕಾರಿಗಳ ವಿರುದ್ಧ ಕೇಸ್ ಹಾಕ್ತೀವಿ ಅಂತ ಅವರ ಸೋದರ ಕೂಡ ಹೇಳಿದ್ದಾರೆ. ಇನ್ನು ಪೊಲೀಸರು ಕೂಡ ಕೇಸ್ನ ತನಿಖೆಯನ್ನು ಮುಂದುವರಿಸ್ತಾರೆ. ಇವತ್ತು ಅವರ ಮರಣೋತ್ತರ ಪರೀಕ್ಷೆ ಕೂಡ ನಡೆಯುತ್ತೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ಮೂಡ್ತಾ ಇದೆ. ಯಾಕಂದರೆ ಒಂದು ದೊಡ್ಡ ಉದ್ಯಮಿ ತನ್ನ ಪರಿಶ್ರಮದಿಂದ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ್ರು. ಸಾವಿರಾರು ಕೋಟಿಯ ಒಡೆಯ. ಹಾಗೆ ಸಾಕಷ್ಟು ಐಷಾರಾಮಿ ಕಾರುಗಳು, ಅಂದರೆ ಇವರಿಗೆ ಕಾರ್ಗಳ ಕ್ರೇಸ್ ಕೂಡ ಇರುತ್ತೆ. ಐಷಾರಾಮಿ ಕಾರುಗಳಾದ ಲ್ಯಾಂಬೋರ್ಗಿನಿ ಆಗಿರ್ಬೋದು, ರೋಲ್ಸ್ ರಾಯ್ಸ್ ಅಥವಾ ಬುಗಾಟಿ ಕಾರ್ಗಳನ್ನು ಇವರು ಹೊಂದಿರ್ತಾರೆ. ಹೀಗೆ ಸಾಕಷ್ಟು ಆರಾಮಾಗಿ ಜೀವನವನ್ನು ನಡೆಸ್ತಾ ಇದ್ರು, ಉದ್ಯಮಿಯಾಗಿ ಬೆಳೆದಿದ್ರು. ಆದರೆ ಇದೀಗ ದುರಂತ ಅಂತ್ಯ ಕಂಡಿದ್ದಾರೆ. रवि
ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ್ರು ಡಾಕ್ಟರ್ CJ ರಾಯ್ ಅವರು, ಕಾನ್ಫಿಡೆಂಟ್ ಗ್ರೂಪ್ನ ಸಂಸ್ಥಾಪಕ ಮತ್ತು ಚೇರ್ಮನ್. ಮೂಲತಃ ಇವರು ಕೇರಳದವರು, ಆದರೆ ಬೆಂಗಳೂರಿನಲ್ಲೇ ತಮ್ಮ ಉದ್ಯಮವನ್ನು ಶುರು ಮಾಡಿದರು. ಫ್ರಾನ್ಸ್ ಹಾಗೂ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಶಿಕ್ಷಣವನ್ನು ಪಡೆದಿದ್ರು. ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಡಾಕ್ಟರೇಟ್ ಪದವಿ ಕೂಡ ಇವರು ಪಡೆದಿದ್ರು. ಇನ್ನು HP ಅಂತಹ ಒಂದು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡಿದ ನಂತರ ಭಾರತದಲ್ಲಿ ತಮ್ಮದೇ ಆದ ವ್ಯಾಪಾರವನ್ನು ಆರಂಭಿಸಿ ಕಾನ್ಫಿಡೆಂಟ್ ಗ್ರೂಪನ್ನು ಸ್ಥಾಪಿಸಿದರು. ಕಾನ್ಫಿಡೆಂಟ್ ಗ್ರೂಪ್ ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಮುಖ ರಿಯಲ್ ಎಸ್ಟೇಟ್ ಡೆವಲಪರ್ಗಳಲ್ಲಿ ಒಂದಾಗಿದೆ. ಬೆಂಗಳೂರು, ಕೇರಳ ಮತ್ತು UAEಯಲ್ಲಿ ವ್ಯಾಪಕವಾದ ಯೋಜನೆಗಳನ್ನು ಅಭಿವೃದ್ಧಿಪಡಿಸಿ ಶೂನ್ಯ ಸಾಲದ ಮಾದರಿ, ನಾವೀನ್ಯತೆಯ ಗೃಹ ವಿನ್ಯಾಸಗಳು ಮತ್ತು ಗುಣಮಟ್ಟದ ಮೇಲೆ ನೀಡುವ ಪ್ರಾಮುಖ್ಯತೆಯಿಂದಾಗಿ ಈ ಕಂಪನಿ ಪ್ರಸಿದ್ಧಿ ಪಡೆದಿದೆ. ರಿಯಲ್ ಎಸ್ಟೇಟ್ ಹೊರತುಪಡಿಸಿ ಹಾಸ್ಪಿಟಾಲಿಟಿ, ಮನರಂಜನೆ, ಶಿಕ್ಷಣ, ಏವಿಯೇಷನ್ ಮತ್ತು ಇತರ ಕ್ಷೇತ್ರಗಳಲ್ಲಿಯೂ ಕೂಡ CJ ರಾಯ್ ಅವರು ತಮ್ಮ ಉದ್ಯಮವನ್ನು ವಿಸ್ತರಿಸಿದ್ರು. ಸಿನಿಮಾ ನಿರ್ಮಾಣದಲ್ಲೂ ಭಾಗಿಯಾಗಿದ್ದರು. ಒಂದೆರಡು ಮಲಯಾಳಂ ಚಿತ್ರಗಳನ್ನು ಕೂಡ ಇವರು ನಿರ್ಮಿಸಿದ್ದಾರೆ. ಅಂತಾರಾಷ್ಟ್ರೀಯ ಕ್ರೀಡೆಗಳಿಗೆ ಸ್ಪಾನ್ಸರ್ ನೀಡೋ ಮೂಲಕವೂ ಕೂಡ ಇವರು ಗುರುತಿಸಿಕೊಂಡಿದ್ರು. ಹೀಗೆ ಸಾಕಷ್ಟು ಹೆಸರನ್ನು ಮಾಡಿದ್ರು. ಇತ್ತೀಚೆಗೆ ಅಂದರೆ ಯಾವುದೇ ರಿಯಾಲಿಟಿ ಶೋಗಳಲ್ಲೂ ಕೂಡ ಸಾಕಷ್ಟು ರಿಯಾಲಿಟಿ ಶೋಗಳಿಗೆ ಸ್ಪಾನ್ಸರ್ ಕೂಡ ಇವರು ಆಗಿರ್ತಾರೆ. ಬಿಗ್ ಬಾಸ್ಗೂ ನೀವು ನೋಡಿರ್ತೀರಾ, ಕಾನ್ಫಿಡೆಂಟ್ ಗ್ರೂಪ್ ಕಡೆಯಿಂದ ಒಂದಿಷ್ಟು ಕ್ಯಾಶ್ ಪ್ರೈಸ್ ಆಗಿರ್ಬೋದು ಅಥವಾ ಫ್ಲ್ಯಾಟ್ಗಳನ್ನು ಕೂಡ ಅವರು ಕೊಟ್ಟಿದ್ರು. ಹಾಗೆ ಬೇರೆ ಬೇರೆ ರಿಯಾಲಿಟಿ ಶೋಗಳಿಗೆ ಸ್ಪಾನ್ಸರ್ ಆಗಿದ್ರು. ತಮ್ಮದೇ ಆದಂಥ ಒಂದು ಹೆಸರನ್ನು ಮಾಡಿರ್ತಾರೆ. ಆದರೆ ಏಕಾಏಕಿ ನಿನ್ನೆ ಈ ರೀತಿ ಗುಂಡು ಹಾರಿಸ್ಕೊಂಡು ಆತ್ಮಹತ್ಯೆಗೆ ಶರಣಾಗಿರೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಇಷ್ಟೆಲ್ಲ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿರುವಂತಹ ಉದ್ಯಮಿ ಈ ರೀತಿ ಯಾಕೆ ಸಾವನ್ನಪ್ಪಿದ್ರು ಎನ್ನುವಂತಹ ಪ್ರಶ್ನೆಗಳು. ಈ ಹಿಂದೆ ಅವ್ರದ್ದೇ ಕೆಲವೊಂದಿಷ್ಟು ವಿಡಿಯೋಗಳನ್ನು ನೋಡ್ತಾ ಹೋಗೋದಾದರೆ ಅವರೇ ಹೇಳಿರ್ತಾರೆ, ಸಾವಂದರೆ ನನಗೆ ಭಯ ಇಲ್ಲ, ಸಾವನ್ನು ಕೂಡ ನಾನು ಎಂಜಾಯ್ ಮಾಡಿಕೊಂಡು ಸಾಯ್ತೀನಿ. ಯಾಕಂದರೆ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಅಕಸ್ಮಾತ್ ಏನಾದರೂ ನಾನು ಫ್ಲೈಟಲ್ಲಿ ಹೋಗಬೇಕಾದ್ರೆ, ಯಾವುದೇ ಒಂದು ವಿಮಾನ ದುರಂತ ಆದರೆ, ಇನ್ನೇನು ಫ್ಲೈಟ್ ಬಿದ್ದು ನಾನು ಸತ್ತು ಹೋಗ್ತೀನಿ ಅನ್ನುವಂಥ ಸಂದರ್ಭದಲ್ಲೂ ಕೂಡ ನಾನು ಡಾನ್ಸ್ ಮಾಡ್ತೀನಿ ಅನ್ನೋದಾಗಿ ಒಂದು ಸ್ಟೇಟ್ಮೆಂಟ್ ಹೇಳಿದರು. ಅಂದರೆ ನಾನಷ್ಟು ಎಂಜಾಯ್ ಮಾಡಿಕೊಂಡು ನಾನು ಸಾಯ್ತೀನಿ, ನನಗೆ ಸಾವು ಅಂದರೆ ಹೆದರಿಕೆ ಇಲ್ಲ ಅನ್ನೋದಾಗಿ ಅವರು ಹೇಳಿದರು. ಆದರೆ ಇದೇ ಉದ್ಯಮಿ ನಿನ್ನೆ ಈ ರೀತಿ ಪಿಸ್ತೂಲ್ನಲ್ಲಿ ಗುಂಡನ್ನು ಹಾರಿಸ್ಕೊಂಡು ಸಾವನ್ನಪ್ಪಿರೋದು ನಿಜಕ್ಕೂ ಒಂದು ರೀತಿ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಜೊತೆಗೆ ಒಂದು ದುರಂತ ಅಂತ್ಯ ಅಂತ ಹೇಳ್ಬೋದು. ಝೀರೋಯಿಂದ ಸ್ಟಾರ್ಟ್ ಮಾಡಿ ಸಾವಿರಾರು ಕೋಟಿಯ ಒಡೆಯಾಗಿರ್ತಾರೆ. ಜೊತೆಗೆ ಅವರು ಫಸ್ಟ್ ಪರ್ಚೇಸ್ ಮಾಡಿದಂತಹ ಕಾರು ಮಾರುತಿ 800, ಒಂದು ಕೆಂಪು ಬಣ್ಣದ ಕಾರು. ಆ ಕಾರನ್ನು ಅವರು ತದನಂತರದಲ್ಲಿ ಸೇಲ್ ಮಾಡ್ತಾರೆ. ಅದಾದಮೇಲೆ ಇತ್ತೀಚೆಗಷ್ಟೇ ಅವರಿಗೆ ಆ ಕಾರ್ ಮೇಲೆ, ಆ ಕಾರ್ನ ನೆನಪಾಗುತ್ತೆ, ಏನೋ ಒಂಥರ ಸೆಂಟಿಮೆಂಟ್ ಆ ಕಾರ್ ಮೇಲೆ ಇರುತ್ತೆ. ಅಂದರೆ ನಾನು ಫಸ್ಟ್ ಪರ್ಚೇಸ್ ಮಾಡಿರೋ ಕಾರು, ಸೊ ಆ ಕಾರನ್ನು ಈಗ ಅವ್ರ ಹತ್ರ ಲ್ಯಾಂಬೋರ್ಗಿನಿ ಇರ್ಬೋದು, ಬುಗಾಟಿ ಇರ್ಬೋದು, ರೋಲ್ಸ್ ರಾಯ್ಸ್ ಇರ್ಬೋದು, ಐಷಾರಾಮಿ ಕಾರ್ಗಳಿರ್ಬೋದು. ಆದರೆ ಅವರ ಫಸ್ಟ್ ಖರೀದಿ ಆ ಮಾರುತಿ 800 ಕಾರ್ ಏನಿತ್ತು ಅದನ್ನು ನಾನು ಮತ್ತೆ ಪಡಿಬೇಕು ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅವರು. ಅಂದರೆ ಯಾರು ಈ ಕಾರನ್ನು ಯಾರ ಹತ್ರ ಈಗ ಇದೆಯೋ ನನಗೆ ಗೊತ್ತಿಲ್ಲ, ಯಾಕಂದರೆ ಸಾಕಷ್ಟು ವರ್ಷಗಳಾಗಿರುತ್ತೆ ಸೇಲ್ ಮಾಡಿ. ಈ ಕಾರು ಇವಾಗ ಯಾರ ಹತ್ರ ಇದೆಯೋ ಗೊತ್ತಿಲ್ಲ, ಯಾರು ನನಗೆ ಇದನ್ನ ಫೈಂಡ್ ಔಟ್ ಮಾಡಿ ಕೊಡ್ತಾರೋ ಅವರಿಗೆ ನಾನು 10 ಲಕ್ಷ ಕ್ಯಾಶ್ ಪ್ರೈಸ್ ಕೊಡ್ತೀನಿ ಅನ್ನೋದಾಗಿ ಕೂಡ ಹೇಳಿರ್ತಾರೆ. ತದನಂತರದಲ್ಲಿ ಅವರ ಕಾರು ಅವರಿಗೆ ಸಿಗುತ್ತೆ. ಆ ಕಾರಿನ ವಿಡಿಯೋ ಕೂಡ ಅವರು ಹಾಕಿರ್ತಾರೆ. ಅಂದರೆ ಆ ಕಾರು ಒಳ್ಳೆ ಸುಸ್ಥಿತಿಯಲ್ಲಿ ಇರೋದಿಲ್ಲ, ಆದರೂ ಕೂಡ ನೆನಪಿಗೋಸ್ಕರ ಅವರು ಆ ಕಾರನ್ನು ಇಟ್ಕೊಂಡಿರ್ತಾರೆ. ಜೊತೆಗೆ ಹೀಗೆ ಕೇವಲ ಉದ್ಯಮ ಮಾತ್ರ ಅಲ್ಲ, ಇನ್ನೊಂದು ಕಡೆ ಫಿಲ್ಮ್ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ. ಮಲಯಾಳಂನ 2 ಚಿತ್ರಗಳನ್ನು ನಿರ್ದೇಶಿಸಿದ್ರು. ಹಾಗೆ ಯಾವುದಾದ್ರು ಒಂದು ಹೊಸ ಜಾಗಕ್ಕೆ ಹೋದರೆ ಅಲ್ಲಿ ಅವರು ವ್ಲಾಗ್ಸ್ ಕೂಡ ಮಾಡ್ತಾ ಇದ್ರು. ಫಾರ್ ಎಕ್ಸಾಂಪಲ್ ಅವರು ಫ್ರೆಂಡ್ಸ್ ಜೊತೆ ಒಂದು ಯಾವುದೋ ಹೆರಿಟೇಜ್ ವಿಲ್ಲಾಗೆ ಹೋಗಿರ್ತಾರೆ, ಅಲ್ಲಿ ಅವರು ವ್ಲಾಗ್ಸ್ ಮಾಡ್ತಾರೆ. ಜೊತೆಗೆ ಅಲ್ಲಿ ಒಂದು ಇನ್ನೊಂದು ಪ್ಲೇಸ್ಗೆ ಹೋದಾಗ ಅಲ್ಲಿ ಟೊಮ್ಯಾಟೊ ಚಿಲ್ಲಿ ರೂಪದಲ್ಲಿರುತ್ತೆ, ಅದನ್ನು ಕೂಡ ವ್ಲಾಗ್ಸ್ ಮುಖಾಂತರ ತೋರಿಸ್ತಾ ಇದ್ರು. ಹೀಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆಕ್ಟಿವ್ ಆದಂತಹ ವ್ಯಕ್ತಿ. ಈ ರೀತಿ ನಿನ್ನೆ ಅಂದರೆ IT ಅಧಿಕಾರಿಗಳು ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಇರ್ತಾರೆ, ಪರಿಶೀಲನೆಯನ್ನು ನಡೆಸ್ತಾ ಇರ್ತಾರೆ. ನಿನ್ನೆ ಯಾವಾಗ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ರು, ಈ ಒಂದು ಸಂದರ್ಭದಲ್ಲಿ ಒಂದು ಕಡೆ IT ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸ್ತಾ ಇರ್ತಾರೆ, ಇನ್ನೊಂದು ಕಡೆ ತಮ್ಮ ಕಚೇರಿಯಲ್ಲಿ ರಾಯ್ ಅವರು ಪಿಸ್ತೂಲ್ನಿಂದ ಗುಂಡನ್ನು ಹಾರಿಸ್ಕೊಂಡು ಪ್ರಾಣವನ್ನು ಬಿಟ್ಟಿದ್ದಾರೆ. ಯಾಕೆ ಈ ರೀತಿ ಮಾಡಿಕೊಂಡ್ರು, ಏನು ಸ್ಟ್ರೆಸ್ ಇತ್ತು? ಯಾಕಂದರೆ ಬಡವರ ಕಷ್ಟಗಳು ಎಲ್ಲರಿಗೂ ಗೊತ್ತಾಗುತ್ತೆ, ಆದರೆ ಶ್ರೀಮಂತರಿಗೆ ದುಡ್ಡಿದೆ ಅನ್ನುವಂಥ ಕಾರಣಕ್ಕೆ ಅವರಿಗೇನು ಕಷ್ಟ ಇರೋದಿಲ್ಲ ಅಥವಾ ಅವರು ಆರಾಮಾಗಿದ್ದಾರೆ, ಇನ್ನೇನು ದುಡ್ಡಿದೆ ಅಂತ ಎಲ್ಲರೂ ಅಂದ್ಕೊತಾರೆ. ಆದರೆ ಶ್ರೀಮಂತರ ಕಷ್ಟಗಳು ಬೇರೆಯವ್ರಿಗೆ ಕಾಣಿಸೋದಿಲ್ಲ. ಹೀಗೆ ತಮ್ಮೊಳಗೆ ಸಾಕಷ್ಟು ಸ್ಟ್ರೆಸ್ ಇರಬಹುದು, ಟೆನ್ಷನ್ ಇರಬಹುದು. ಯಾವ ಕಾರಣಕ್ಕಾಗಿ ಈ ರೀತಿ ಸಾವನ್ನಪ್ಪಿದ್ದಾರೆ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು. ಇವರ ಕುಟುಂಬಸ್ಥರು ಎಲ್ಲ ದುಬೈನಲ್ಲಿ ಶಿಫ್ಟ್ ಆಗಿದ್ದಾರೆ. ಇವರು ಕೂಡ ದುಬೈನಲ್ಲೇ ಇದ್ದರು, ಆದರೆ ಬೆಂಗಳೂರಿನಲ್ಲಿ ಈ ಒಂದು IT ಅಧಿಕಾರಿಗಳ ರೇಡ್ ಏನು ನಡೆದಿತ್ತು, ಹೀಗಾಗಿ ಅವರು ಬೆಂಗಳೂರಿಗೆ ಬಂದಿರ್ತಾರೆ. ಇನ್ನು ಅವರ ಕುಟುಂಬಸ್ಥರು ಕೂಡ ದುಬೈನಿಂದ ಬಂದಿದ್ದಾರೆ. CJ ರಾಯ್ ಮೃತದೇಹವನ್ನು ಕಂಡು ಕುಟುಂಬಸ್ಥರು ಕಣ್ಣೀರಿಡ್ತಿದ್ದಾರೆ. ದುಬೈನಿಂದ ರಾಯ್ ಅವರ ಪತ್ನಿ ಹಾಗೂ ಪುತ್ರ ಕೂಡ ಬಂದಿದ್ದಾರೆ. ಅಂದರೆ ಎಲ್ಲರಿಗೂ ಕೂಡ ಒಂದು ಶಾಕಿಂಗ್ ವಿಷಯ.
ಜೊತೆಗೆ ನಾವು ರಿಯಾಲಿಟಿ ಶೋಗಳನ್ನು ಯಾರೆಲ್ಲ ಫಾಲೋ ಮಾಡ್ತಿರ್ತಾರೆ, ಬಿಗ್ ಬಾಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರಿಯಾಲಿಟಿ ಶೋ, ಇದರಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಎನ್ನುವಂಥ ಹೆಸರುಗಳನ್ನು ನೀವು ಕೇಳಿರ್ತೀರ. ಇದರಲ್ಲಿ CJ ರಾಯ್ ಅವರು ಕೂಡ ಸಾಕಷ್ಟು ಬಾರಿ ಸುದೀಪ್ ಅವ್ರ ಜೊತೆ ವೇದಿಕೆ ಮೇಲೆ ಬಂದು ಆ ವಿನ್ನರ್ಗಳಿಗೆ ಕ್ಯಾಶ್ ಪ್ರೈಸ್ನ ಕೊಡೋದಾಗಿರ್ಬೋದು, ಅಥವಾ ಹನುಮಂತನಿಗೂ ಕೂಡ ಈ ಹಿಂದೆ ಫ್ಲ್ಯಾಟ್ನ ಕೂಡ ಕೊಟ್ಟಿರ್ತಾರೆ ಕಾನ್ಫಿಡೆಂಟ್ ಗ್ರೂಪ್ ಕಡೆಯಿಂದ. ಸೊ ಇದೆಲ್ಲವನ್ನು ನೀವು ನೋಡಿರ್ತೀರ. ಈ ರೀತಿ ಹೆಸರು ಮಾಡಿದಂಥ ಒಂದು ದೊಡ್ಡ ಉದ್ಯಮಿ, ಸಾವಿರಾರು ಕೋಟಿಯ ಒಡೆಯ, ಹಾಗೆ ಸಾಕಷ್ಟು ಇವರಿಗೆ ಕಾರ್ ಕ್ರೇಜ್ ಇರುತ್ತೆ. ಅವರ ಒಂದು ಮನೆಯಲ್ಲಿ ಸಾಕಷ್ಟು ಕಾರ್ಗಳ ಕಲೆಕ್ಷನ್ ಕೂಡ ಇರುವಂಥದ್ದು, ಎಲ್ಲ ಐಷಾರಾಮಿ ಕಾರುಗಳು, ಒಂದು ಪ್ರೈವೇಟ್ ಜೆಟ್ ಕೂಡ ಇದೆ ಇವರಿಗೆ. ಹೀಗೆ ಸಾಕಷ್ಟು ಕಡೆ ದುಬೈನಲ್ಲೂ ಸಾಕಷ್ಟು ಆಸ್ತಿಯನ್ನು ಮಾಡಿರುವಂಥವ್ರು. ಆದರೆ ನಿನ್ನೆ ದುರಂತವಾಗಿ ತಮ್ಮ ಜೀವನಕ್ಕೆ ಅಂತ್ಯವನ್ನು ಹಾಡಿದ್ದಾರೆ. ರಾಯ್ ಸೂಸೈಡ್ ಸುತ್ತ ಇನ್ನೊಂದು ಕಡೆ ಅನುಮಾನದ ಹುತ್ತಗಳು ಕೂಡ ಮೂಡ್ತಾ ಇದೆ. ಅಂದರೆ 6 ತಿಂಗಳಿನಿಂದ ಕಾನ್ಫಿಡೆಂಟ್ ಆಫೀಸಲ್ಲಿ CC ಕ್ಯಾಮ್ರಾಗಳು ಆಫ್ ಆಗಿತ್ತು. ಹೀಗಾಗಿ 6 ತಿಂಗಳಿಂದ CCTV ಆಫ್ ಆಗಿದ್ದು ಯಾಕೆ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. Okay.